ಕುದಿಯುತ್ತಿದೆ ಪ್ರತಿಯೊಬ್ಬ ಭಾರತೀಯನ ರಕ್ತ. ಪಾಕಿಸ್ತಾನದ ಪಾಪಿಗಳ ಮೇಲೆ ಸಮರ ಸಾರಿದ್ದಾನೆ ಈ ಯುವಕ. ಸೈಬರ್ ವಾರ್ ಮೂಲಕ ಸಂಚಲನ ಸೃಷ್ಟಿಸಿದ ಎಥಿಕಲ್ ಹ್ಯಾಕರ್ ಪೊಲೀಸರಿಗೆ ಕೊಡ್ತಿದ್ದಾನೆ ದೇಶದ್ರೋಹಿಗಳ ಇಂಚಿಂಚು ಇನ್ಫಾರ್ಮೇಶನ್. ಇದೇ ಹೊತ್ತಿನ ವಿಶೇಷ ಸೈಬರ್ ಸೈನಿಕ. ನಾನು ಅಂಕಿತಾ. ಮೊನ್ನೆ ಪುಲ್ವಾಮಾದಲ್ಲಿ ನಮ್ಮ ಭಾರತೀಯ ಯೋಧರ ಮೇಲೆ ದಾಳಿ ನಡೆದ ನಂತರ ಇಡೀ ಭಾರತವೇ ಪಾಕ್ ಮೇಲೆ, ಪಾಕ್ ಬೆಂಬಲಿತ ಉಗ್ರರ ಮೇಲೆ ಕಿಡಿಕಾರುತ್ತಾ ಬೆಂಕಿ ಉಗುಳುತ್ತಿದೆ. ಪ್ರತೀಕಾರಕ್ಕಾಗಿ ಎಲ್ಲರೂ ಒತ್ತಡ ಹೇರುತ್ತಿದ್ರೆ ಇಲ್ಲೊಬ್ಬ ಯುವಕ ಮಾತ್ರ ಸೈಲೆಂಟ್ ಆಗಿಯೇ ಪ್ರತೀಕಾರ ತೀರಿಸಿಕೊಳ್ತಿದ್ದಾನೆ. ಅದರ ಪರಿಣಾಮವಾಗಿ ಬಹುತೇಕ ಪಾಕ್ನ ವೆಬ್ಸೈಟ್ಸ್ ಹ್ಯಾಕ್ ಆಗಿದ್ರೆ, ಮತ್ತೊಂದು ಕಡೆ ಒಬ್ಬರಾದ ಮೇಲೊಬ್ಬ ದೇಶದ್ರೋಹಿಗಳ ಮಾಹಿತಿಯನ್ನ ಪೊಲೀಸರಿಗೆ ರವಾನೆಯಾಗ್ತಿದೆ. ಪುಲ್ವಾಮಾ ದಾಳಿಯ ಪ್ರತೀಕಾರಕ್ಕೆ ಹೆಚ್ಚುತ್ತಿದೆ ಕೂಗು. ಪಾಕಿಸ್ತಾನದ ಮೇಲೆ ಹೆಚ್ಚುತ್ತಿದೆ ಭಾರತೀಯರ ಆಕ್ರೋಶ. ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದೆ ಭಾರತೀಯ ಸೇನೆ. ಎಸ್, ಮೊನ್ನೆ ಫೆಬ್ರವರಿ 14ರಂದು ಪುಲ್ವಾಮಾ ಉಗ್ರರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನವಾಗಿದೆ. ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಗಳು ನಡೆಸಿದ ದಾಳಿಯಿಂದ ಎರಡು ದೇಶದ ನಡುವಿನ ಸಂಬಂಧ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಲೇ ಇದೆ. ಅಲ್ಲದೆ ಪ್ರತೀಕಾರದ ಬಗ್ಗೆ ಆಗ್ರಹ, ಒತ್ತಡ ಹೆಚ್ಚುತ್ತಲೇ ಇದೆ. ಈಗಾಗಲೇ ಪಾಕ್ ವಿರುದ್ಧ ಭಾರತ ನೇರವಾಗಿ ಹಾಗೂ ಪರೋಕ್ಷವಾಗಿ ಸಮರ ಸಾರಿದೆ. ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಸೆದೆಬಡಿಯುವ ಕಾರ್ಯಾಚರಣೆ ಕೂಡ ಆರಂಭವಾಗಿದೆ. ಇಸ್ಲಾಮಾಬಾದ್ನಲ್ಲಿರುವ ರಾಯಭಾರಿಯನ್ನ ಭಾರತ ಹಿಂದಕ್ಕೆ ಕರೆಸಿಕೊಂಡಿದೆ. ಇದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಭಾರತದಲ್ಲಿರುವ ತನ್ನ ರಾಯಭಾರಿಯನ್ನ ಹಿಂದಕ್ಕೆ ಕರೆಸಿಕೊಂಡಿದೆ. ಅಲ್ಲದೆ ಪೀಸ್ ಬಸ್ ಸಂಚಾರ ನಿಲ್ಲಿಸುವ ಮೂಲಕ ಮತ್ತು ಪಾಕಿಸ್ತಾನದ ಜೊತೆ ವ್ಯಾಪಾರ ವ್ಯವಹಾರ ನಿಲ್ಲಿಸುವ ಮೂಲಕ ಒಂದು ತರನಾದ ದಿಗ್ಬಂಧನ ಹೇರಲು ಶುರು ಮಾಡಿದೆ ಭಾರತ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಸೇನಾ ಕಾರ್ಯಾಚರಣೆ ಜೋರಾಗಿ ಸಾಗಿದೆ. ಸೋಮವಾರ ನಸುಕಿನ ಜಾವದಿಂದ ನಡೀತಿರುವ ಉಗ್ರ ನಿಗ್ರಹ ಕಾರ್ಯಾಚರಣೆಯಲ್ಲಿ 3 ಉಗ್ರರನ್ನ ಹೊಡೆದುರುಳಿಸುವಲ್ಲಿ ಭದ್ರತಾ ಪಡೆಗಳು ಯಶಸ್ವಿಯಾಗಿದೆ. ಅದರಲ್ಲಿ ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಜೈಷ್-ಇ-ಮೊಹಮ್ಮದ್ ಉಗ್ರ ಸಂಘಟನೆಯ ಕಮಾಂಡರ್ ಕಮ್ರಾನ್ ಕೂಡ ಇದ್ದಾನೆ. ಜೊತೆಗೆ ಮತ್ತೊಬ್ಬ ಉಗ್ರ ಜೈಷ್ ಕಮಾಂಡರ್ ರಶೀದ್ ಗಾಜಿ ಕೂಡ ಯೋಧರ ಗುಂಡಿಗೆ ಬಲಿಯಾಗಿದ್ದಾನೆ. ನಿರಂತರ 18 ಗಂಟೆಗಳ ಕಾಲ ನಡೆದ ಗುಂಡಿನ ಚಕಮಕಿಯಲ್ಲಿ 3ನೇ ಉಗ್ರ ಕೂಡ ಹತನಾಗಿದ್ದಾನೆ. ಮತ್ತೊಂದು ಕಡೆ ಕಾಶ್ಮೀರದ ಪುಲ್ವಾಮಾದಲ್ಲಿ ವೀರ ಯೋಧರ ಮೇಲೆ ದಾಳಿ ನಡೆಸಿ ಪೈಶಾಚಿಕ ಕೃತ್ಯ ಎಸಗಿದ ಉಗ್ರರನ್ನ ಸಂಪೂರ್ಣ ಸೆದೆಬಡಿಯುವಂತೆ ಒತ್ತಾಯಿಸಿ ಮೇಲಿಂದ ಮೇಲೆ ಹೋರಾಟ ನಡೆಯುತ್ತಲೇ ಇದೆ. ಹಲವಾರು ಸಂಘಟನೆಗಳು ಹಲವಾರು ಕಡೆ ಪ್ರತಿಭಟನೆ ಮಾಡಿ ಪಾಕ್ ಧ್ವಜ ಸುಟ್ಟು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಪಾಕ್ ಮೇಲೆ ಕಿಡಿಕಾರುತ್ತಲೇ ಇದ್ದಾರೆ. ಇಲ್ಲೊಬ್ಬ ಯುವಕ ಮಾಡ್ತಿದ್ದಾನೆ ಸೈಲೆಂಟ್ ಆಪರೇಷನ್. ಪಾಪಿ ಪಾಕಿಸ್ತಾನದ ವಿರುದ್ಧ ಅಂಶುಲ್ ಸೈಬರ್ ವಾರ್. ಎಥಿಕಲ್ ಹ್ಯಾಕರ್ ಅಂಶುಲ್ ಸಕ್ಸೇನಾ ಕೊಟ್ಟಿದ್ದಾನೆ ಶಾಕ್. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಆವಂತಿಪುರ್ನಲ್ಲಿ ನಡೆದ ಉಗ್ರರ ದಾಳಿ ನಂತರ ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಬೆಂಬಲಿತ ಉಗ್ರ ಸಂಘಟನೆಗಳ ಮೇಲೆ ಆಕ್ರೋಶ ಹೆಚ್ಚಾಗಿದೆ ಅನ್ನೋದು ನಿಮಗೆ ಗೊತ್ತಿರುವ ವಿಚಾರನೆ. ಆದ್ರೆ ಇಲ್ಲೊಬ್ಬ ಮಾತ್ರ ಸೈಲೆಂಟ್ ಆಗಿಯೇ ಪಾಕ್ನ ಮೇಲೆ ಸಮರ ಸಾರಿದ್ದಾನೆ. ಭಾರತದ ಮೇಲಿನ ದಾಳಿಯ ನಂತರ ಬೀಗುತ್ತಿದ್ದ ಪಾಕ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾನೆ. ಪಾಪಿ ಪಾಕಿಸ್ತಾನ ಸಾಕಿ ಸಲಹಿದ ಉಗ್ರರು
ಭಾರತೀಯ ಸೈನಿಕರ ಮೇಲೆ ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎನ್ನುವ ಕೂಗು ಎಲ್ಲೆಡೆ ಕೇಳಿ ಬರುತ್ತಿದೆ. ನಮ್ಮ ಸೈನಿಕರ ಮಾರಣ ಹೋಮಕ್ಕೆ ತಕ್ಕ ಪ್ರತೀಕಾರ ಆಗ್ಲೇಬೇಕು ಅಂತ ಪ್ರತಿಯೋರ್ವ ಭಾರತೀಯ ಕೂಡ ಅವಕಾಶಗಳಿಗಾಗಿ ಕಾಯ್ತಿದ್ದಾನೆ. ಅಂತಹ ಓರ್ವ ಭಾರತೀಯ ಅಂಶುಲ್ ಸಕ್ಸೇನಾ ಎಂಬುವವರು ಸದ್ದಿಲ್ಲದೆ ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ದಾಳಿ ನಡೆಸಿದ್ದಾನೆ. ಹೌದು, ಪಾಕಿಸ್ತಾನ ವಿರುದ್ಧ ಯುದ್ಧ ಭೂಮಿಯಲ್ಲಿ ಸೈನಿಕರಂತೆ ನಾನು ಹೋರಾಡಲು ಸಾಧ್ಯವಾಗ್ತಿಲ್ಲ. ಆದ್ರೆ ನಮ್ಮ ಸೈನಿಕರ ಮಾರಣ ಹೋಮಕ್ಕೆ ತಕ್ಕ ಪ್ರತೀಕಾರ ಆಗ್ಲೇಬೇಕಿದೆ. ಅದಕ್ಕಾಗಿ ಇದು ನನ್ನ ಸಣ್ಣ ಪ್ರಯತ್ನ, ಈಗಷ್ಟೇ ಆರಂಭ. ಪಾಪಿ ಪಾಕಿಸ್ತಾನಕ್ಕೆ ಇನ್ನೂ ಇದೆ ಅಂತ ಹೇಳಿ ಪಾಕಿಸ್ತಾನವನ್ನ ಕಾಡ್ತಿರುವ ಭಾರತದ ಎಥಿಕಲ್ ಹ್ಯಾಕರ್ ಆಗಿರುವ ಅಂಶುಲ್ ಸಕ್ಸೇನಾ ಎಂಬುವವನು ಈಗ ಕೋಟ್ಯಾಂತರ ಭಾರತೀಯರ ಹೀರೋ ಆಗಿ ಹೊರಹೊಮ್ಮಿದ್ದಾನೆ. ಸೈನಿಕರ ಮೇಲೆ ಉಗ್ರ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡ್ತಿರುವ ಸಕ್ಸೇನಾ ಜೊತೆಗೆ ನಮ್ಮ ಯೋಧರ ಸಾವನ್ನ ಸಂಭ್ರಮಿಸಿ ಫೇಸ್ಬುಕ್ ಪೋಸ್ಟ್ ಮತ್ತು ಟ್ವೀಟ್ ಮಾಡಿದವರ ಖಾತೆಗಳನ್ನ ಕೂಡ ಹ್ಯಾಕ್ ಮಾಡಿ ಅವರಿಗೂ ಏಟ್ ನೀಡುತ್ತಿದ್ದಾನೆ. ಓರ್ವ ಯಶಸ್ವಿ ಭಾರತೀಯ ಎಥಿಕಲ್ ಹ್ಯಾಕರ್ ಆಗಿರುವ ಅಂಶುಲ್ ಸಕ್ಸೇನಾ ಅವರು ನಡೆಸಿರುವ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪೂರ್ತಿ ಮಾಹಿತಿ ಇವತ್ತು ಕೊಡ್ತೀವಿ. ಸೈಬರ್ ವಾರ್ ಶುರು ಮಾಡಿದ ಈ ಅಂಶುಲ್ ಸಕ್ಸೇನಾ ಯಾರು? ಪಾಕಿಸ್ತಾನದ ವೆಬ್ಸೈಟ್ಗಳನ್ನೇ ಹ್ಯಾಕ್ ಮಾಡಿದ್ಯಾಕೆ? ವಿದೇಶಾಂಗ ಸಚಿವಾಲಯದ ವೆಬ್ಸೈಟ್ ಕೂಡ ಹ್ಯಾಕ್. ಹೌದು, ಭಾರತೀಯ ಸೈನಿಕರ ಮೇಲೆ ನಡೆಸಿದ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ತಿರುವ ಅಂಶುಲ್ ಸಕ್ಸೇನಾ ಅವರು ಭಾರತದ ಹೆಮ್ಮೆಯ ಎಥಿಕಲ್ ಹ್ಯಾಕರ್. ಅಂದ್ರೆ ಕಂಪ್ಯೂಟರ್ ಮತ್ತು ನೆಟ್ವರ್ಕಿಂಗ್ ತಂತ್ರಜ್ಞಾನದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರುವ ಈತ ಸೈನಿಕರ ದಾಳಿಯ ನಂತರ ಪಾಕ್ ವಿರುದ್ಧ ಸೈಬರ್ ಯುದ್ಧ ನಡೆಸುತ್ತಿದ್ದಾನೆ. ಗುರುವಾರದಿಂದಲೇ ಅಂಶುಲ್ ಕಾರ್ಯಪ್ರವೃತ್ತನಾಗಿದ್ದು ಪಾಕಿಸ್ತಾನ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿದ್ದಾನೆ. ಪಾಕಿಸ್ತಾನದ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿ ಪಾಕಿಸ್ತಾನದ ಇಂಟರ್ನೆಟ್ ಸುರಕ್ಷತೆಯನ್ನ ಭೇದಿಸುತ್ತಿರುವ ಅಂಶುಲ್ ಸಕ್ಸೇನಾ ಪಾಕಿಸ್ತಾನದ ಹಲವು ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿದ್ದಾನೆ. ಪಾಕಿಸ್ತಾನದ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡುವ ಜೊತೆಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಮುಖ ದಾಖಲೆಗಳು ಕೂಡ ಅಂಶುಲ್ ಕೈ ಸೇರಿವೆ. ಅಂಶುಲ್ ಸಕ್ಸೇನಾ ಹ್ಯಾಕಿಂಗ್ಗೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನ ವೆಬ್ಸೈಟ್ ಸರಿಪಡಿಸಲು ಹೆಣಗಾಡ್ತಿದೆ. ಪಾಕಿಸ್ತಾನದ ಇಂಟರ್ನೆಟ್ ಸುರಕ್ಷತೆಯನ್ನ ಭೇದಿಸುತ್ತಿರುವ ಅಂಶುಲ್ ಸಕ್ಸೇನಾ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ಅಧಿಕೃತ ವೆಬ್ಸೈಟ್ ಶನಿವಾರದಂದು ಹ್ಯಾಕ್ ಮಾಡಿದ್ದ. ಇದನ್ನ ಖಚಿತಪಡಿಸಿರುವ ಪಾಕಿಸ್ತಾನ ದೇಶಾಂಗ ಸಚಿವಾಲಯದ ವಕ್ತಾರ ಮೊಹಮ್ಮದ್ ಫೈಸಲ್ ಹಲವಾರು ರಾಷ್ಟ್ರಗಳ ಬಳಕೆದಾರರಿಂದ ಪ್ರವೇಶಿಸಲಾಗದ ಸೈಟ್ ಬಗ್ಗೆ ದೂರುಗಳನ್ನು ಸ್ವೀಕರಿಸಲಾಗಿದೆ ಎಂದಿದ್ದಾನೆ. ಈ ಸೈಬರ್ ದಾಳಿಯು ಭಾರತದಿಂದ ಆಗಿದೆ ಅಂತ ಪತ್ರಿಕೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇದು ಪಾಕ್ಗೆ ನುಂಗಲಾರದ ತುತ್ತಾಗಿತ್ತು. ಯಾವುದೇ ವೆಬ್ಸೈಟ್ ಓಪನ್ ಮಾಡಿದ್ರೂ ಕೂಡ ಭಾರತದ ಬಾವುಟ ಬಂದು ಈ ವೆಬ್ಸೈಟ್ ಇಲವ್ ಇಂಡಿಯಾ ಕ್ರ್ಯೂನಿಂದ ಹ್ಯಾಕ್ ಆಗಿದೆ ಅಂತ ಬರ್ತಿತ್ತು. ಸೈನಿಕನಂತೆಯೇ ನಾನು ಮಾಡ್ತಿದ್ದೀನಿ ಹೋರಾಟ. ನಮ್ಮ ಸೈನಿಕರ ಬಲಿದಾನಕ್ಕೆ ಬೆಲೆ ಸಿಗುವವರೆಗೂ ಹೋರಾಟ. ಉಗ್ರರ ಕೃತ್ಯಕ್ಕೆ ತಕ್ಕ ಪ್ರತೀಕಾರಕ್ಕೆ ಸಣ್ಣದೊಂದು ಪ್ರಯತ್ನ. ಭಾರತದ ಹ್ಯಾಕರ್ಗಳು ಪಾಕಿಸ್ತಾನ ವಿರುದ್ಧ ಸ್ವಯಂ ಪ್ರೇರಣೆಯಿಂದ ಸೈಬರ್ ವಾರ್ ನಡೆಸಿ ಹಲವು ಸರ್ಕಾರಿ ವೆಬ್ ತಾಣಗಳನ್ನ ಹ್ಯಾಕ್ ಮಾಡಿದ್ದು ಗೊತ್ತಿರಬಹುದು. ಈ ಕುರಿತಂತೆ ಉಂಟಾಗಿರುವ ಗೊಂದಲವನ್ನ ಎಥಿಕಲ್ ಹ್ಯಾಕರ್ ಅಂಶುಲ್ ಸಕ್ಸೇನಾ ಅವರು ಸತ್ಯಾಂಶ ಬಹಿರಂಗಪಡಿಸಿದ್ದಾರೆ. ಅಂಶುಲ್ ಈ ಕುರಿತು ಸರಣಿ ಟ್ವೀಟ್ ಮತ್ತು ಫೇಸ್ಬುಕ್ ಪೋಸ್ಟ್ ಮಾಡಿದ್ದು, ಪಾಕಿಸ್ತಾನ ವಿರುದ್ಧ ಯುದ್ಧ ಭೂಮಿಯಲ್ಲಿ ಸೈನಿಕರಂತೆ ನಾನು ಹೋರಾಡಲು ಸಾಧ್ಯವಾಗ್ತಿಲ್ಲ. ಆದ್ರೆ ನಮ್ಮ ಸೈನಿಕರ ಬಲಿದಾನಕ್ಕೆ ಬೆಲೆ ಸಿಗ್ಬೇಕಿದೆ. ಉಗ್ರರ ಕೃತ್ಯಕ್ಕೆ ತಕ್ಕ ಪ್ರತೀಕಾರ ಆಗ್ಲೇಬೇಕಿದೆ. ಅದಕ್ಕಾಗಿ ಇದು ನನ್ನ ಸಣ್ಣ ಪ್ರಯತ್ನ, ಈಗಷ್ಟೇ ಆರಂಭ ಎಂದಿದ್ದಾನೆ.
ಕಂಪ್ಯೂಟರ್ ಮತ್ತು ನೆಟ್ವರ್ಕಿಂಗ್ ತಂತ್ರಜ್ಞಾನದಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರುವ ಅಂಶುಲ್ ಸಕ್ಸೇನಾ ಸೈನಿಕರ ದಾಳಿಯ ನಂತರ ಪಾಕ್ ವಿರುದ್ಧ ಸೈಬರ್ ಯುದ್ಧ ನಡೆಸುತ್ತಿದ್ದಾನೆ. ಗುರುವಾರದಿಂದಲೇ ಅಂಶುಲ್ ಕಾರ್ಯಪ್ರವೃತ್ತನಾಗಿದ್ದು ಪಾಕಿಸ್ತಾನ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿದ್ದಾನೆ. ಅಲ್ಲದೆ ಪಾಕ್ಗೆ ತನ್ನ ಕಾರ್ಯ ಚಟುವಟಿಕೆ ನಡೆಸಲು ಆಗದಂತೆ ಮಾಡಿದ್ದಾನೆ. ಈ ಮೂಲಕ ತಕ್ಕ ಪ್ರತೀಕಾರದ ಎಚ್ಚರಿಕೆ ಕೊಟ್ಟಿದ್ದಾನೆ ಈ ವೀರ ಭಾರತೀಯ. ಆದ್ರೆ ಅಂಶುಲ್ ಅವರು ವಂಚನೆ ಮಾಡಿ ಪ್ರಚಾರ ಪಡೆದಿದ್ದಾರೆ. ಅಷ್ಟು ವೆಬ್ಸೈಟ್ ಹ್ಯಾಕ್ ಮಾಡಿಲ್ಲ ಅಂತ ಹಲವಾರು ಟೀಕೆಗಳು ಕೇಳಿ ಬಂದಿತ್ತು. ಇದಕ್ಕೆ ಉತ್ತರಿಸಿರುವ ಅಂಶುಲ್, ನಾನು ಕೆಲವು ವೆಬ್ಸೈಟ್ ಮಾತ್ರ ಹ್ಯಾಕ್ ಮಾಡಿದ್ದೆ. ಟೀಮ್ ಐಕ್ರ್ಯೂ ಗುಂಪಿನಿಂದ ಹಲವು ವೆಬ್ಸೈಟ್ ಹ್ಯಾಕ್ ಆಗಿದೆ, ಅವರನ್ನ ಹೊಗಳಿ ಎಂದಿದ್ದಾನೆ. ಹಾಗಾದ್ರೆ ಹ್ಯಾಕ್ ಆದ ಕೆಲವು ವೆಬ್ಸೈಟ್ಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸಿಂಧ್ ಫಾರೆಸ್ಟ್ ವೆಬ್ಸೈಟ್, PKHK ವೆಬ್ಸೈಟ್, ಇ ಬಿಡ್ಡಿಂಗ್ ವೆಬ್ಸೈಟ್, mail.pkhk, kda.gkp, KP ಸ್ಪೋರ್ಟ್ಸ್, SEISMIC, NAMC ವೆಬ್ಸೈಟ್ಗಳು ಹ್ಯಾಕ್ ಆಗಿವೆ ಅಂತ ಹೇಳಲಾಗಿದೆ. ಹೀಗೆ ಇನ್ನು ಹಲವು ವೆಬ್ಸೈಟ್ಗಳು ಹ್ಯಾಕ್ ಆಗಿದ್ದು ಅದನ್ನ ಓಪನ್ ಮಾಡಿದ್ರೆ ಸಾಕು ಭಾರತದಿಂದ ಹ್ಯಾಕ್ ಆಗಿರುವ ಬಗ್ಗೆ ಡಿಸ್ಪ್ಲೇ ಆಗ್ತಿತ್ತು. ಆದ್ರೆ ಇದಾದ ನಂತರ ಈಗ ಎರರ್ ಎಂಬ ಮಾಹಿತಿ ಬರ್ತಿದೆ. ಈ ಮೂಲಕ ಈಗಲೂ ಕೂಡ ಪಾಕಿಸ್ತಾನದ ಅಧಿಕಾರಿಗಳು ಹ್ಯಾಕ್ನಿಂದ ಹೊರಗೆ ಬರಲು ಹೆಣಗಾಡ್ತಿದ್ದಾರೆ. ಇಷ್ಟರ ಮಟ್ಟಿಗೆ ಪಾಕ್ಗೆ ಟೆನ್ಷನ್ ಕೊಡ್ತಿದ್ದಾನೆ ಈ ಸೈಬರ್ ಸೈನಿಕ. ಇವನು ಇನ್ನೂ ಹಲವು ದೇಶದ್ರೋಹಿಗಳ ಚಳಿಯನ್ನ ಬಿಡಿಸ್ತಿದ್ದಾನೆ. ದೇಶದೊಳಗಿರುವ ಉಗ್ರರ ಚಳಿ ಬಿಡಿಸ್ತಿರುವ ಯುವಕ. ಸಾಮಾಜಿಕ ಜಾಲತಾಣದಲ್ಲಿ ಹದ್ದಿನ ಕಣ್ಣಿನ ಸಂಚಲನ. ದೇಶದ್ರೋಹಿಗಳ ಇಂಚಿಂಚು ಮಾಹಿತಿ ಕೊಡ್ತಿರುವ ಅಂಶುಲ್. ಭಾರತೀಯರಿಗೆ ಪುಲ್ವಾಮಾ ಉಗ್ರ ದಾಳಿಯ ನೋವು ಮರೆಯಲು ಆಗುವುದೇ ಇಲ್ಲ. ಅತ್ಯಮೂಲ್ಯ ಯೋಧರ ಬಲಿದಾನವಾದ ಕಾರಣಕ್ಕೆ ಪ್ರತಿಯೊಬ್ಬರ ರಕ್ತ ಕುದಿಯುತ್ತಿದೆ. ದೇಶಕ್ಕೆ ದೇಶವೇ ಮರುಗಿದೆ. ಪ್ರತೀಕಾರದ ಕೂಗು ಭಾರತದ ಮೂಲೆ ಮೂಲೆಯಿಂದ ಕೇಳಿ ಬರ್ತಿದೆ. ಈ ಮಧ್ಯೆ ನಮ್ಮೊಳಗಿನ ಒಂದಷ್ಟು ಜನ ಉಗ್ರರ ಪರವಾಗಿ ಮಾತನಾಡ್ತಿರೋದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಉಗ್ರರ ಪರ ಕನಿಕರ ತೋರಿಸಿ ನಮ್ಮ ಸೈನಿಕರ ಮಹಾಬಲಿದಾನವನ್ನ ಅಣಕಿಸಿದ ಜನಗಳಿಗೆ ಯುವಕನೊಬ್ಬ ಸರಿಯಾಗಿಯೇ ಪಾಠ ಕಲಿಸಿದ್ದಾನೆ. ಪಾಕಿಸ್ತಾನಕ್ಕೂ ಬಿಸಿ ಮುಟ್ಟಿಸಿದ್ದಾನೆ ಈ ಅಂಶುಲ್ ಸಕ್ಸೇನಾ. ಪಾಕ್ ವಿರುದ್ಧ ಸೈಬರ್ ಯುದ್ಧ ನಡೆಸುತ್ತಿರುವ ಅಂಶುಲ್ ಗುರುವಾರದಿಂದಲೇ ಕಾರ್ಯಪ್ರವೃತ್ತನಾಗಿದ್ದು ಪಾಕಿಸ್ತಾನ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಮುಖ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡೋದರ ಜೊತೆಗೇನೆ ಮೊನ್ನೆಯ ಕೃತ್ಯಕ್ಕೆ ಸಪೋರ್ಟ್ ಮಾಡಿದವರ ಬಂಡವಾಳವನ್ನ ಬಯಲು ಮಾಡ್ತಿದ್ದಾನೆ. ಪಾಕಿಸ್ತಾನಕ್ಕೆ ನರಕ ತೋರಿಸ್ತಿದ್ದಾನೆ ಅಂಶುಲ್ ಸಕ್ಸೇನಾ. ಅಷ್ಟೇ ಅಲ್ಲದೆ ನಮ್ಮ ಯೋಧರ ಸಾವನ್ನ ಸಂಭ್ರಮಿಸಿ ಫೇಸ್ಬುಕ್ ಪೋಸ್ಟ್ ಮತ್ತು ಟ್ವಿಟರ್ ಮಾಡಿದವರ ಖಾತೆಯನ್ನ ಹ್ಯಾಕ್ ಮಾಡ್ತಿದ್ದಾನೆ. ಯೋಧರ ಸಾವನ್ನ ಸಂಭ್ರಮಿಸಿದ ದ್ರೋಹಿಗಳ ಜಾಲತಾಣಗಳ ಖಾತೆ ವಿವರವನ್ನ ಪೊಲೀಸ್ ಮತ್ತು ಸಂಬಂಧಿತ ಇಲಾಖೆಗೆ ನೀಡ್ತಿದ್ದಾನೆ. ಇದರಿಂದ ಖಾತೆದಾರರ ಮಾಹಿತಿ ಸುಲಭದಲ್ಲಿ ದೊರೆತಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಳ್ತಿದ್ದಾರೆ. ಯೋಧರ ಸಾವನ್ನ ಸಂಭ್ರಮಿಸಿದ ದೇಶದ್ರೋಹಿಗಳ ಜಾಲತಾಣಗಳ ಖಾತೆ ವಿವರವನ್ನ ಪೊಲೀಸ್ ಮತ್ತು ಸಂಬಂಧಿತ ಇಲಾಖೆ ನೀಡ್ತಿರೋದ್ರಿಂದ ಹಲವು ದೇಶದ್ರೋಹಿಗಳು ಈಗ ಬೀದಿಗೆ ಬಂದಿದ್ದಾರೆ. ಅಂಶುಲ್ ಸಕ್ಸೇನಾ ಕಾರ್ಯಾಚರಣೆಯಿಂದ ಇದುವರೆಗೂ 15ಕ್ಕೂ ಹೆಚ್ಚು ದೇಶದ್ರೋಹಿಗಳು ಕೆಲಸ ಕಳ್ಕೊಂಡಿದ್ದಾರೆ. ಕಾಲೇಜ್ಗಳಲ್ಲಿ ಓದ್ತಿದ್ದವರು ಸಸ್ಪೆಂಡ್ ಆಗುವಂತೆ ಮಾಡಿದ್ದಾನೆ. 3 ದಿನಗಳಿಂದ ಒಂದು ಕ್ಷಣವೂ ಬಿಡವಿಲ್ಲದಂತೆ ಈ ಕೆಲಸವನ್ನ ಮಾಡ್ತಿದ್ದಾನೆ ಈ ಸೈಬರ್ ಸೈನಿಕ. ಪೇಪರ್ ಟಾಯ್ಲೆಟ್ ಅಂತ ಸರ್ಚ್ ಮಾಡಿದ್ರೆ ಆಗತ್ತೆ ಶಾಕ್. ಗೂಗಲ್ ಸರ್ಚ್ಗೆ ಹೋಗಿ ಬೆಸ್ಟ್ ಟಾಯ್ಲೆಟ್ ಪೇಪರ್ ಇನ್ ದ ವರ್ಲ್ಡ್ ಅಂತ ಸರ್ಚ್ ಮಾಡಿ. ಗೂಗಲ್ ಸರ್ಚ್ ರಿಸಲ್ಟ್ ನಲ್ಲಿ ಪಾಕಿಸ್ತಾನದ ಧ್ವಜ ಕಂಡುಬರುತ್ತೆ. ಪುಲ್ವಾಮಾದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ 40 ಸಿಆರ್ಪಿಎಫ್ ಯೋಧರು ಹುತಾತ್ಮರಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪಾಕಿಸ್ತಾನದ ಪರ ಆಕ್ರೋಶ ಹೆಚ್ಚಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಜನರು ಪಾಕಿಸ್ತಾನವನ್ನ ಮನಬಂದಂತೆ ಅಣಕಿಸುತ್ತಿದ್ದಾರೆ.
ಸಿಆರ್ಪಿಎಫ್ ಯೋಧರ ಮೇಲಿನ ದಾಳಿಯ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಈ ಟ್ರೆಂಡ್ ಆರಂಭವಾಗಿದೆ. ನೆಟಿಸನ್ಗಳು ಈ ಮೂಲಕ ಉಗ್ರರನ್ನ ಪೋಷಿಸುತ್ತಿರುವ ಪಾಕ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಸಕ್ಸೇನಾ ಅವರ ಕಾಲು ಹಿಡಿಯುತ್ತಿದ್ದಾರೆ ದೇಶದ್ರೋಹಿಗಳು. ದೇಶದ್ರೋಹಿ ಯಾರೊಬ್ಬರನ್ನು ಬಿಡೋದಿಲ್ಲವೆಂದು ಪಣ. ಪ್ರಧಾನಿ ಮೋದಿಯು ಅಂಶುಲ್ ಸಕ್ಸೇನಾ ಫಾಲೋವರ್. ಅಂಶುಲ್ ಸಕ್ಸೇನಾ ದೇಶದ್ರೋಹಿಗಳ ಜಾಲತಾಣಗಳ ಖಾತೆ ವಿವರವನ್ನ ಪೊಲೀಸ್ ಮತ್ತು ಸಂಬಂಧಿತ ಇಲಾಖೆಗೆ ನೀಡುತ್ತಿರುವುದಕ್ಕೆ ಬೆಚ್ಚಿ ಬಿದ್ದಿರುವ ದೇಶದ್ರೋಹಿಗಳು ಈಗ ಸಕ್ಸೇನಾ ಅವರ ಕಾಲು ಹಿಡಿತಿದ್ದಾರೆ. ತಮ್ಮ ಖಾತೆ ಹ್ಯಾಕ್ ಆದ ನಂತರ ಸಕ್ಸೇನಾ ಅವರ ಜೊತೆ ಸಂಭಾಷಣೆ ನಡೆಸುತ್ತಿರುವ ಕೆಲವರು ತಪ್ಪಾಯ್ತು ಬಿಟ್ಬಿಡಿ ಅಂತ ಗೋಕರಿಯುತ್ತಿದ್ದಾರೆ. ಆದ್ರೆ ಇದಕ್ಕೆ ಸೊಪ್ಪು ಹಾಕದ ಸಕ್ಸೇನಾ ದೇಶದ್ರೋಹಿಗಳಿಗೆ ತಕ್ಕ ಶಿಕ್ಷೆಯಾಗುವಂತೆ ನೋಡ್ಕೊಳ್ತಿದ್ದಾನೆ. ಅಂಶುಲ್ ಸಕ್ಸೇನಾ ಅವರನ್ನ ಸೋಷಿಯಲ್ ಮೀಡಿಯಾ ಸೋಲ್ಜರ್ ಅಂತ ಜನತೆ ಕೊಂಡಾಡ್ತಿದ್ದಾರೆ. ಕಾರಣವಿಷ್ಟೇ, ಪುಲ್ವಾಮಾ ಉಗ್ರ ದಾಳಿಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕಿಸ್ತಾನ ಪರವಾದ ಉಗ್ರ ಪರವಾದ ಸ್ಟೇಟಸ್ ಪೋಸ್ಟ್ ಹಾಕಿದ್ದ ವ್ಯಕ್ತಿಗಳನ್ನ ಹುಡುಕಿ ಸರಿಯಾದ ಪಾಠ ಕಲಿಸ್ತಿದ್ದಾರೆ. ಅಂಶುಲ್ ಅವರ ಪರಿಶ್ರಮದಿಂದಾಗಿ ಒಂದಷ್ಟು ದೇಶದ್ರೋಹಿಗಳು ತಮ್ಮ ಕೆಲಸ ಕಳ್ಕೊಂಡಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳು ಕಾಲೇಜಿನಿಂದ ಹೊರದಬ್ಬಲ್ಪಟ್ಟಿದ್ದಾರೆ. ಉಗ್ರರ ಪರವಾಗಿ ಸಿಆರ್ಪಿಎಫ್ ಜವಾನ್ರ ಪರವಾಗಿ ತಮಾಷೆಗಾಗಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ ಸಾಫ್ಟ್ವೇರ್ ಉದ್ಯೋಗಿಯಿಂದ ಹಿಡಿದು ಕಾಲೇಜು ಪ್ರಾಂಶುಪಾಲರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಎಲ್ಲರೂ ಸಕ್ಸೇನಾ ಅವರ ಬಲೆಗೆ ಬಿದ್ದು ತಮ್ಮ ಕೆಲಸ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಬರೆದುಕೊಂಡಿರುವ ಸಕ್ಸೇನಾ, ನೀವು ನನ್ನ ಸ್ನೈಪರ್ನ ಗುರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ದೇಶದ್ರೋಹಿ ಯಾರೊಬ್ಬರನ್ನು ಬಿಡೋದಿಲ್ಲ ಅಂತ ಅಬ್ಬರಿಸಿದ್ದಾನೆ. ಇವರ ಈ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ, ಭಾರಿ ಬೆಂಬಲ ವ್ಯಕ್ತವಾಗಿದೆ. ಅಂಶುಲ್ ಅವರ ಪರಿಶ್ರಮಕ್ಕೆ ಭಾರತೀಯ ಭಾರೀ ಬೆಂಬಲ ನೀಡುತ್ತಿದೆ. ಅಂಶುಲ್ ಸಕ್ಸೇನಾ ಅವರು ತೆರೆದಿರುವ ಪೇಜ್ ಅನ್ನ ಕೇವಲ 3 ದಿನಗಳಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನರು ಲೈಕ್ ಮಾಡುವ ಮೂಲಕ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅದರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯು ಕೂಡ ಅಂಶುಲ್ ಅವರ ಟ್ವಿಟರ್ ಖಾತೆಯ ಫಾಲೋ ಮಾಡ್ತಿದ್ದಾರೆ ಅನ್ನೋದು ವಿಶೇಷ. ಸಾಮಾಜಿಕ ಜಾಲತಾಣಗಳ ಮೂಲಕ ಉಗ್ರರ ಪರ ಕನಿಕರ ತೋರಿಸಿ ನಮ್ಮ ಸೈನಿಕರ ಮಹಾಬಲಿದಾನವನ್ನ ಅಣಕಿಸಿದ ಜನಗಳಿಗೆ ವೀರ ಯುವಕನೊಬ್ಬ ಸರಿಯಾಗಿನೇ ಪಾಠ ಕಲಿಸಿದ್ದಾನೆ. ಅಲ್ಲದೆ ಪಾಪಿ ಪಾಕಿಸ್ತಾನಕ್ಕೂ ಬಿಸಿ ಮೂಡಿಸಿದ್ದಾನೆ. ಇಂತಹ ಟೆಕ್ಕಿಗೆ ನಮ್ಮದೊಂದು ಸಲಾಂ. ಇದೇ ಹೊತ್ತಿನ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.